ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನೀವೆಲ್ಲರೂ ತುಂಬ ದಿವಸದಿಂದ ಕೇಳ್ತಾ ಇದ್ದಂತಹ ಕುಬೇರ ಲಕ್ಷ್ಮಿ ಜಾರ್ ನಾವು ಮನೆಯಲ್ಲಿ ಹೇಗೆ ಮಾಡಿಟ್ಟಿದ್ದೀನಿ. ಸೊ ಯಾಕೆ ಈ ಥರ ಪೂಜೆ ಮಾಡ್ತೀನಿ ಆ್ಯಂಡ್ ಈ ಒಂದು ಜಾರೊಳಗೆ ಏನೇನೆಲ್ಲ ಸಾಮಗ್ರಿಗಳನ್ನು ಹಾಕಿಟ್ಟಿದ್ದೀನಿ, ಯಾಕೆ ಹಾಕಿಟ್ಟಿದ್ದೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನಂತೂ ಅಧಿಕ ಮಾಸ ಪೂಜೆ ವ್ಲಾಗ್ಸ್ ಚಿಕ್ಕ ಚಿಕ್ಕದಾಗಿ ಶಾರ್ಟ್ಸ್ ಎಲ್ಲ ಹಾಕ್ತಿದ್ನಲ್ಲ, ಅಧಿಕ ಮಾಸದ ರೀಲ್ಸ್ಗಳು ಹಾಕುವಾಗ ಈ ಕ್ವೆಶನ್ ನನಗೆ ಡೈಲಿ ಒಂದು 3-4 ಜನ ಆದರೂ ಕೇಳ್ತಾನೆ ಇರ್ತಿದ್ರಿ. ಲಕ್ಷ್ಮಿ ಜಾರ್ ತೋರಿಸಿ, ಲಕ್ಷ್ಮಿ ಜಾರ್ ತೋರಿಸಿ, ಏನು ಇಟ್ಟಿದ್ದೀರಾ ಅದರಲ್ಲಿ, ನಮಗೂ ತಿಳಿಸ್ಕೊಡಿ ಅಂತೆಲ್ಲ. ಸೊ ಐ ಥಾಟ್ ನಾನು ಇದ್ರ ಬಗ್ಗೆನೇ ಒಂದು ಡಿಟೇಲ್ಡ್ ವಿಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ದೆ. ಸೊ ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಸ್ ಅಂತಲೇ ಕೇಳಿದ್ರಿ, ಬೇಕು ವಿಡಿಯೋ ಪ್ಲೀಸ್ ವಿಡಿಯೋ ಮಾಡಿ ಅಂತಲೇ ಕೇಳಿದ್ರಿ. ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಈ ಒಂದು ಜಾರ್ನ ನಾವು ಯಾವತ್ತು ರೆಡಿ ಮಾಡಬೇಕು, ಯಾವತ್ತು ಇಟ್ಟು ಪೂಜೆ ಮಾಡಬೇಕು ಅಂದರೆ ಹುಣ್ಣಿಮೆ ದಿವಸ ಮಾಡಬೇಕು. ಇದನ್ನು ಯೂಶ್ವಲಿ ಅಮಾವಾಸ್ಯೆ ಹುಣ್ಣಿಮೆ 2 ದಿವಸನೂ ಮಾಡ್ಬೋದು, ಬಟ್ ನಾನು ಅಮಾವಾಸ್ಯೆ ಸಜೆಸ್ಟ್ ಮಾಡಲ್ಲ. ಹುಣ್ಣಿಮೆ ಬಂದ್ಬಿಟ್ಟು ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ದಿನ, ಹಾಗಾಗಿ ಹುಣ್ಣಿಮೆ ದಿವಸ ಈ ಒಂದು ರಿಚುವಲ್ನ ನೀವು ಮಾಡಬಹುದು, ಪಾಲಿಸಬಹುದು. ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಜಾರ್ ಬೇಕಾಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಟೀಲ್ ಬಾಕ್ಸ್ ಆ ಥರದ್ರಲ್ಲೆಲ್ಲ ಇಡಬೇಡಿ, ಮತ್ತು ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ಇಡಬೇಡಿ. ದಯವಿಟ್ಟು ಗ್ಲಾಸ್ ಜಾರ್ನ ಇದಕ್ಕಾಗಿಯೇ ಒಂದು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾನು ಗ್ಲಾಸ್ ಜಾರಲ್ಲೇ ನಾನು ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸೊ ಹಾಗಾಗಿ ನಾನು ಗ್ಲಾಸ್ ಜಾರ್ನೇ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಗ್ಲಾಸ್ ಜಾರನ್ನು ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದಕ್ಕೆ ಈ ಥರ ಪ್ರೊಸೀಜರ್ ಮಾಡಿ. ಸೊ ಫಸ್ಟು ಗ್ಲಾಸ್ ಜಾರ್ಗೆ ನಾನು ಒಂದು 3 ಮುಷ್ಟಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ತೊಗೊಂಡು ಹಾಕ್ತಾಯಿದ್ದೀನಿ ನಾನು. ಒಂದು 3 ಮುಷ್ಟಿಯಷ್ಟು ಅಕ್ಕಿ, ಅಂದರೆ ನೀವು ನಿಮ್ಮ ಜಾರ್ ಎಷ್ಟು ದೊಡ್ಡದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಜಾರ್ನ 1/4 ಭಾಗದಷ್ಟು ಅಕ್ಕಿ ಹಾಕ್ಕೊಂಡ್ರೆ ಸಾಕು. ಸೊ ಅದಾದಮೇಲೆ ಅದಕ್ಕೆ ತಾಂಬೂಲ ಹಾಕಬೇಕು. ತಾಂಬೂಲ ಇನ್ ದ ಸೆನ್ಸ್ ನಾವು ಅಡಿಕೆ ಹಾಕ್ತೀವಿ, ದುಂಡು ಅಡಿಕೆ, ಬೆಟ್ಟ ಅಡಿಕೆ ಅಂತ ಹೇಳಿ ಕರಿತೀವಿ. ಪೂರ್ಣವಾಗಿರುತ್ತಲ್ಲ ಆ ಅಡಿಕೆ ಹಾಕಬೇಕು, ಒಡೆದೋಗಿರೋ ಅಡಿಕೆ ಹಾಕಬೇಡಿ. ಪೂರ್ತಿ ಅಡಿಕೆ ಇರುತ್ತಲ್ಲ ದುಂಡುಗೆ, ಅದನ್ನು ಹಾಕಿ. ಅದಾದ ನಂತರ ಕಾಯಿನ್ಸ್ಗಳು ಹಾಕಿದ್ದೀನಿ. ಸೊ ಕಾಯಿನ್ಸ್ಗಳಿದು ಯೂಶ್ವಲಿ ನನಗೆ ಎಲ್ಲಾದರೂ ರೋಡ್ ಸೈಡಲ್ಲಿ ಸಿಕ್ಕಿರೋ ಅಂಥದ್ದಾಗಿರಬಹುದು, ಮತ್ತು ನಾನು ಪೂಜೆಗಳಿಗೆ ಬಳಸಿರೋ ಅಂಥ ಕಾಯಿನ್ಸ್ಗಳಿದೆಲ್ಲ. ಸೊ ಹಾಗಾಗಿ ನಾನು ಈ ಕಾಯಿನ್ಸ್ ಹಾಕಿದ್ದೀನಿ. ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ಹಾಕಲ್ಲ, ಹೇಳಲ್ಲ ನಾನು. ಒಂದು 5 ಕಾಯಿನ್ ಆದರೂ ಹಾಕಿ, 9 ಕಾಯಿನ್ ಆದರೂ ಹಾಕಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತುಂಬಿಸ್ಕೋಬಹುದು. ನಾನಿಲ್ಲಿ ಒಂದು 21 ಕಾಯಿನ್ ಮೇಲೆ ಇದೆ ಅನ್ಕೊತೀನಿ. ನಾನು ಅವಾಗವಾಗ ಸ್ಪೆಷಲ್ ಕಾಯಿನ್ಸ್ಗಳೇನಾದ್ರು ಇದ್ದರೆ ಹಾಕ್ತಾನೆ ಇರ್ತೀನಿ. ಸೊ ಹಾಗಾಗಿ ಅದಾದಮೇಲೆ 2 ಅರಿಶಿನ ಕೊಂಬು ಹಾಕ್ಕೊಳ್ಳಿ. ಅರಿಶಿನ ಕೊಂಬು ಬಂದ್ಬಿಟ್ಟು ಲಕ್ಷ್ಮೀ ಪ್ರತೀಕನೇ. ಸೊ ಹಾಗಾಗಿ ಆಮೇಲೆ 5 ಕವಡೆ ಹಾಕ್ಕೋತಾ ಇದ್ದೀನಿ, 5 ಗೋಮತಿ ಚಕ್ರ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು 5 ಅಷ್ಟೇ ಹಾಕಿದ್ದೀನಿ. 5 ಕವಡೆ, 5 ಗೋಮತಿ ಚಕ್ರ. ಕಾಯಿನ್ಸ್ ನೀವು ಬೇಕಾದರೆ 5 ಹಾಕ್ಕೋಬಹುದು, ಇಲ್ಲ 9 ಹಾಕ್ಕೋಬಹುದು, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ ನಂತರ ನಾನಿಲ್ಲಿ 5 ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿನ ನೋಡಿ, ನೀಟಾಗಿ ನೋಡಿಬಿಟ್ಟು ಚೆನ್ನಾಗಿರೋದನ್ನ ಪಿಕ್ ಮಾಡಿಬಿಟ್ಟು ಹಾಕಿ. ಒಡೆದೋಗಿರಬಾರ್ದು, ಸೀಳ್ಬಿಟ್ಟಿರಬಾರ್ದು, ಪೂರ್ಣವಾಗಿರಬೇಕು ಅಂತ ಏಲಕ್ಕಿನ ನೋಡಿಬಿಟ್ಟು ಆರಿಸ್ಬಿಟ್ಟು ಹಾಕಿ. 5 ಆದರೂ ಹಾಕ್ಬೋದು, 9 ಆದರೂ ಹಾಕ್ಬೋದು. ನಾನಿಲ್ಲಿ ಎಲ್ಲದನ್ನು 5 ಅನ್ನೋದ್ರಲ್ಲೇ ಒಂದು ಏನಂತಾರೆ ನಂಬರ್ಸಲ್ಲೇ ನಾನು ಹಾಕಿದ್ದೀನಿ. ಇದರಲ್ಲಿ ಒಂದು 5 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಾದಮೇಲೆ 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಸೊ ಪಲಾವ್ ಎಲೆನೂ ಅಷ್ಟೇ ಎಲ್ಲೂ ಬ್ರೇಕ್ ಆಗಿರಬಾರ್ದು, ಕಟ್ಟಾಗಿರಬಾರ್ದು, ಮತ್ತು ತೊಟ್ಟು ತುದಿ 2 ಚೆನ್ನಾಗಿರಬೇಕು. ಅಂದರೆ ತುದಿ ಅಂದರೆ ಅದು ಚೂಪ್ಗಾಗಿರುತ್ತಲ್ಲ, ಅಲ್ಲಿ ಆ ಪೋರ್ಷನ್ ಬ್ರೇಕ್ ಆಗಿರಬಾರ್ದು. ಮತ್ತು ತೊಟ್ಟು ಅಂದರೆ ಹಿಡಿ ಇರುತ್ತಲ್ಲ ಅದು ಎಲೆಗೆ, ಅದು ಕೂಡ ಅಷ್ಟೇ ಬ್ರೇಕ್ ಆಗಿರಬಾರ್ದು. ಚೆನ್ನಾಗಿರೋ ಅಂಥದ್ದು 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಮತ್ತು 5 ಲವಂಗ ಹಾಕೋತಾ ಇದ್ದೀನಿ. ಈ ಲವಂಗನೂ ಅಷ್ಟೇ ಮೊಗ್ಗು ಮೂಡಿರಬೇಕು, ಮೇಲ್ಗಡೆ ಮೊಗ್ಗು ಕಿತ್ತೋಗಿರಬಾರ್ದು. ನಾನು ಅದರಲ್ಲಿ ತೋರಿಸಿದ್ನಲ್ಲ, ಅದರಲ್ಲಿ ಮೊಗ್ಗು ಬಂದಿರುತ್ತೆ, ಆ ಮೊಗ್ಗು ಚೆನ್ನಾಗಿರಬೇಕು ಅಂಥದನ್ನು ನೋಡಿ ಒಂದು 5 ಲವಂಗ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ದಪ್ಪಗಿರೋ ಚಕ್ಕೆ ಪೀಸು, ಬ್ರೇಕ್ ಆಗಿರೋದು ಹಾಕ್ಬಿಡಿ. ಈ ಥರ ರೌಂಡ್ಗೆ ಫುಲ್ ಕವರ್ ಆಗಿರುತ್ತೆ, ಅಂದರೆ ಪೂರ್ಣವಾಗಿರೋ ಅಂಥದ್ದನ್ನೇ ಹಾಕಬೇಕು, ಬ್ರೇಕ್ ಆಗಿರೋದು ಹಾಕಬಾರ್ದು. ಸೊ ಒಂದು ಚಕ್ಕೆ ಪೀಸ್ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇದು ಆ್ಯಕ್ಚುಲಿ ನಾನು ಅಕ್ಷಯ ತೃತೀಯದಲ್ಲಿ ಒಂದು ಗೋಲ್ಡ್ ಕಾಯಿನ್ ತೊಗೊಂಡಿದ್ದೆ. ಆಲ್ಮೋಸ್ಟ್ ಒಂದು
3 ಇಯರ್ಸ್ ಮೇಲೆ ಆಯಿತು ಅನ್ಕೊತೀನಿ. ನಾನು ಇದನ್ನು ಯಾವಾಗಲೂ ಈ ಬಾಕ್ಸಲ್ಲಿ ಹಾಕಿಟ್ಟು ಪೂಜೆ ಮಾಡ್ತೀನಿ. ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳ ಜೊತೆಗೆ ಇದನ್ನು ಇಡ್ತೀನಿ. ಹಾಗಾಗಿ ಮತ್ತು ಒಂದು ಬೆಳ್ಳಿ ಚೂರು, ಒಂದು ಬಂಗಾರದ ಚೂರು ಅಂತ ಹಾಕ್ತೀವಿ. ನಾನಿಲ್ಲಿ ಒಂದು ಗೆಜ್ಜೆ, ಒಂದು ಏನದು ಬಂಗಾರದ ಗುಂಡದು, ಲೈಕ್ ತಾಳಿ ಸರದ ಜೊತೆ ಎಲ್ಲ ಹಾಕೋತಾರೆ, ಸೊ ಅದದು. ಇದೆರಡನ್ನೂ ನಾನು ಏನು ಮಾಡ್ತೀನಿ ಅಂದರೆ ಹೀಗೆ ಡೈರೆಕ್ಟಾಗಿ ಹಾಕಲ್ಲ. ಯಾಕೆ ಅಂತ ಹೇಳಿದ್ರೆ ಬೈ ಚಾನ್ಸ್ ನಾವು ಇದನ್ನು ಮತ್ತೆ ವಾಶ್ ಮಾಡಿ ರೀಫಿಲ್ ಮಾಡೋ ಟೈಮಲ್ಲಿ ಮಿಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದೆರಡು ಕಾಸ್ಟ್ಲಿ ಐಟಮ್ಸ್ ಅಂತ ಹೇಳಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ಗೋಲ್ಡ್ದೆ ಚಿಕ್ಕದೊಂದು ಬಾಕ್ಸ್ ಇರುತ್ತಲ್ವ, ಸೊ ನಮಗೆ ಕಾಯಿನ್ ತಂದಾಗ ಇದೇ ಬಾಕ್ಸಲ್ಲೇ ಕೊಟ್ಟಿದ್ದು. ಸೊ ಹಾಗಾಗಿ ನಾನು ಈ ಬೆಳ್ಳಿ ಬಂಗಾರ ವಸ್ತುಗಳು ಏನಾದರೂ ಒಂದು ಚೂರು ತುಣುಕಾದರೂ ಹಾಕ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಕದೇ ಇದ್ರೂ ನಡೆಯುತ್ತೆ. ಓಕೆನಾ, ಕಾಯಿನ್ಸ್ ಹಾಕಿರ್ತಾರಲ್ಲ ಅದರಲ್ಲೇ ಬಂದುಬಿಡುತ್ತೆ. ಬಟ್ ನಾನು ಇರೋದ್ರಿಂದ ಇಲ್ಲಿ ಹಾಕ್ತಿದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯೂಶ್ವಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಅದೇ ಬಾಕ್ಸಲ್ಲಿ ಅಂದರೆ ಗೋಲ್ಡ್ ಬಾಕ್ಸಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ ಅದರಲ್ಲಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಅಕ್ಷತೆ ಹಾಕಬೇಕು. ಅಂದರೆ ಲಕ್ಷ್ಮೀ ಸಾನ್ನಿಧ್ಯ ಫುಲ್ ಇದರಲ್ಲಿ ಬರಲಿ ಅಂತ ಹೇಳಿಬಿಟ್ಟು ನಾವು ಜಾರ್ ಮೇಲೆ ಕೈನ ಈ ಥರ ಕ್ಲೋಸ್ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ಹುಣ್ಣಿಮೆ ದಿವಸನೇ ಮಾಡಿ, ಆದಷ್ಟು ಹುಣ್ಣಿಮೆ ದಿವಸ ಬೆಳಗಿನ ಜಾವ ಮಾಡಬೇಕು. ಆಗಿಲ್ಲ ಅಂದರೆ ಸಂಜೆ ಟೈಮಿಗೆ ಮಾಡಬೇಕು. ಮಧ್ಯಾಹ್ನ ಒಂದು 10-11 ಗಂಟೆ ಮೇಲೆ ಮಾಡಲಿಕ್ಕೆ ಹೋಗಬೇಡಿ, ಬೆಳಗ್ಗೆನೇ ಮಾಡಿಬಿಡಿ ಪೂಜೆನ. ಇಲ್ಲಾಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬಹುದು. ನಾವು ಇದಕ್ಕೆ ಎನರ್ಜಿ ಕೊಡಬೇಕು. ಎನರ್ಜಿ ಅಂದರೆ ಲಕ್ಷ್ಮೀ ಸಾನ್ನಿಧ್ಯ ಇದರಲ್ಲಿ ಬರಲಿ, ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳೆಲ್ಲ ಇದರಲ್ಲಿದೆ. ಸೊ ಇದೆಲ್ಲವೂ ಕೂಡ ತಾಯಿ ಮಹಾಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡಲಿ. ನಮ್ದು ಏನೇ ಹಣಕಾಸಿನ ಸಮಸ್ಯೆ ಇದ್ದರೆ ಎಲ್ಲ ಬಗೆಹರಿಯಲಿ, ಆರ್ಥಿಕವಾಗಿ ನಮಗೆ ಇನ್ನೂ ಸ್ವಲ್ಪ ಒಳ್ಳೆಯದಾಗಲಿ. ನಿಮ್ದು ಏನು ಕೋರಿಕೆ ಇರುತ್ತೆ, ಸಾಲ ಇದ್ದರೆ ಸಾಲ ಬೇಗ ಬಗೆಹರಿಯಲಿ ಅಂತನೋ, ನಿಮ್ದು ಏನಾದರೂ ಫೈನಾನ್ಷಿಯಲ್ ಕೋರಿಕೆಗಳಿರುತ್ತಲ್ಲ, ಸೊ ಅದನ್ನೆಲ್ಲ ನೀವು ಕೈ ಆ ಥರ ಇಟ್ಬಿಟ್ಟು ಎನರ್ಜಿ ಕೊಡಬೇಕು. ಎನರ್ಜೈಸ್ ಮಾಡಿದಾಗ ಅದಕ್ಕೆ ಪಾಸಿಟಿವಿಟಿ ಜಾಸ್ತಿ ಬರುತ್ತೆ. ಇದಕ್ಕೆ ನೀವು ಇನ್ನು ಗುಲ್ಗಂಜಿ ಹಾಕ್ಕೋಬಹುದು, ಆಮೇಲೆ ಚಿಕ್ಕ ಚಿಕ್ಕ ಪುಟ್ಪುಟಾಣಿ ಬಳೆಗಳು ಬರುತ್ತೆ ಅದನ್ನು ಹಾಕ್ಕೋಬಹುದು, ಆಮೇಲೆ ಪೂರ್ಣ ಫಲ ಬರುತ್ತೆ ಅದನ್ನು ಹಾಕ್ಕೋಬಹುದು, ಮತ್ತು ಮುತ್ತು ಅಂದರೆ ಪರ್ಲ್ ಬರುತ್ತಲ್ಲ, ಮುತ್ತು ಅಂತ ಹೇಳ್ತೀವಲ್ವ ನಾವು, ಅದನ್ನು ಕೂಡ ಹಾಕ್ಕೋಬಹುದು. ಹವಳಗಳಿದ್ದರೆ ಹಾಕ್ಕೋಬಹುದು. ಸೊ ಈ ಥರ ಮಾಡಬಹುದು. ಅದಾದಮೇಲೆ ನಾನು ಇದನ್ನು ಹುಣ್ಣಿಮೆ ದಿವಸ ಈ ರೀತಿಯಾಗಿ ಕೂರಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಅಂದರೆ ಒಂದು ಪೀಠ ಹಾಕಿ ಅದರ ಮೇಲೆ ಈ ಜಾರನ್ನ ಇಟ್ಬಿಟ್ಟು ಅದ್ರ ಮೇಲೆ ನಾನೊಂದು ಪ್ಲೇಟು ಅದರೆಲ್ಲ ಸ್ವಲ್ಪ ಅಕ್ಕಿ ಹಾಕಿ ಲಕ್ಷ್ಮಿನ ಕೂರಿಸ್ತೀನಿ. ಮತ್ತು ನಾರಾಯಣ ಸ್ವಾಮಿ ಅಂದರೆ ವೆಂಕಟೇಶ್ವರ ಸ್ವಾಮಿದು ಯಾವುದಾದ್ರೂ ಚಿಕ್ಕ ಫೋಟೋ ಇದ್ದರೆ ಇಟ್ಕೋಬೋದು, ಇಲ್ಲಾಂದರೆ ಓಕೆ, ತೊಂದರೆ ಏನಿಲ್ಲ. ನಮ್ಮ ಮನೇಲಿ ಚಿಕ್ಕದಾಗಿದೆ, ಸೊ ಅದನ್ನು ನಾನು ಇಟ್ಟಿದ್ದೀನಿ. ಮತ್ತು ಇದೆರಡರ ಮುಂದೆನೂ ಒಂದು ನಾನು ಕಾಮಾಕ್ಷಿ ದೀಪನ ಅಂಟಿಸ್ತೀನಿ. ಸೊ ಕಾಮಾಕ್ಷಿ ದೀಪನೂ ಪೂಜೆ ಮಾಡ್ದಂಗೆ ಆಗುತ್ತೆ, ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲದೂ ಪೂಜೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ಇಟ್ಟಿದ್ದೀನಿ. ಈ ಇಟ್ಟಿರೋದು ಕೂಡ ಅಷ್ಟೇ, ಲಕ್ಷ್ಮಿ ಫೋಟೋದ ಕೆಳಗಡೆನೇ ನಾನು ಇಟ್ಟಿರೋ ಅಂಥದ್ದು. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಲಕ್ಷ್ಮಿ ಕುಬೇರ ಜಾರನ್ನ ಪ್ರಿಪೇರ್ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಯಿತು ಅನ್ಕೊತೀನಿ. ಹತ್ತತ್ರ 1-2 ವರ್ಷ ಆಗಿರ್ಬೋದು ನಾನು ಇದನ್ನು ಪೂಜೆ ಮಾಡ್ತಾ. ನನಗಂತೂ ತುಂಬ ಒಳ್ಳೆಯದಾಗಿದೆ. ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಆಗಿರಬಹುದು, ತುಂಬ ಅನುಕೂಲ ಆಗಿದೆ. ಸೊ ನೀವು ಕೂಡ ಬೇಕಾದರೆ ಇದನ್ನು ಟ್ರೈ ಮಾಡಿ. ಕುಬೇರ ಕುಂಚ ಅಥವಾ ಲಕ್ಷ್ಮಿ ಸೇರು ಅಂತಲೂ ಸಿಗುತ್ತೆ, ಅದರಲ್ಲೂ ಇದನ್ನು ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ನಾನು ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಇದು ಕ್ಲೋಸ್ ಆಗಿರೋ ಥರ ಇರಲಿ ಅಂತ ಹೇಳಿ ನಾನು ಅನ್ಕೊತೀನಿ. ಸೊ ಹಾಗಾಗಿ ನಾನು ಗ್ಲಾಸ್ ಜಾರನ್ನ ಜಾಸ್ತಿ ಹೇಳೋದು. ಕುಬೇರ ಕುಂಚ ಲಕ್ಷ್ಮಿ ಸೇರಲ್ಲೂ ಕೂಡ ಖಂಡಿತವಾಗ್ಲೂ ಮಾಡ್ಬೋದು, ಅದು ಕೂಡ ತುಂಬ ಒಳ್ಳೆಯದೇ. ಬಟ್ ಏನಾಗುತ್ತೆ ಅಂದರೆ ಅದು ಓಪನ್ ಆಗಿ ಇಟ್ಟಿರ್ತೀವಲ್ವ, ಸೊ ಏನಾದರೂ ಹುಳ ಅದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಬೇಡ ಅಂತ ನನ್ನ ಅನಿಸಿಕೆ. ಮತ್ತು ಇದಕ್ಕೆ ಸಕ್ಕರೆ, ಕಲ್ಲು ಸಕ್ಕರೆ, ಬೆಲ್ಲ ಅದನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಸಕ್ಕರೆ, ಕಲ್ಲು ಸಕ್ಕರೆ ಅದನ್ನೆಲ್ಲ ಹಾಕಿದ್ರೆ ಅಕ್ಕಿ ಜೊತೆಗೆ ಅದೆಲ್ಲ ಮಿಕ್ಸ್ ಆಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಇದು ಹಾಳಾಗಬಾರ್ದು. ಅಕ್ಕಿನ ನಾವು ಇದನ್ನು ಊಟದಲ್ಲಿ ಬಳಸ್ಕೋಬೋದು. ಅಂದರೆ ನೆಕ್ಸ್ಟು ಹುಣ್ಣಿಮೆಗೆ ನೀವು ಇದನ್ನು ಬದಲಾಯಿಸಿದಾಗ ಈ ಅಕ್ಕಿನ ಊಟದಲ್ಲಿ ಬಳಸ್ಕೊಳ್ಳಿ. ಸ್ವೀಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನ್ ವೆಜ್ ಏನೂ ಮಾಡಬಾರ್ದು. ವೆಜಿಟೇರಿಯನ್ ಏನಾದರೂ ಫುಡ್ ಇರುತ್ತಲ್ಲ ಅದನ್ನು ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಮತ್ತು ನೆಕ್ಸ್ಟ್ ಹುಣ್ಣಿಮೆಗೆ ಮತ್ತೆ ಅಕ್ಕಿ ಫಿಲ್ ಮಾಡ್ತಿರಲ್ಲ, ಹೊಸ ಅಕ್ಕಿ ಫಿಲ್ ಮಾಡಿ ಇದನ್ನು ಮತ್ತೆ ತೊಗೊಂಡೋಗಿ ಈ ಅಕ್ಕಿ ಬಾಕ್ಸಲ್ಲಿ ಡಬ್ಬದಲ್ಲಿ ಎಲ್ಲ ಹಾಕಬಾರ್ದು. ಪೂಜೆಗೆ ಬಳಸಿರೋ ಅಕ್ಕಿನ ಇಮಿಡಿಯೇಟಾಗಿ ನಾವು ಅಡುಗೆಯಲ್ಲಿ ಬಳಸಿ ತಿಂದ್ಬಿಡಬೇಕು. ಮತ್ತು ಅದನ್ನ ಹೋಗಿ ಅಕ್ಕಿ ಬಾಕ್ಸಲ್ಲೆಲ್ಲ ಹಾಕಬಾರ್ದು. ಯಾಕಂದರೆ ಆ ಅಕ್ಕಿ ಮತ್ತು ಇನ್ನೊಂದು ಪೂಜೆಗೆ ಬಳಸಕ್ಕೆ ಬರಲ್ಲ. ಹಾಗಾಗಿ ಸೊ ಈ ರೀತಿಯಾಗಿ ನೀವು
ಪೂಜೆ ಮಾಡ್ಬೋದು. ಅದಕ್ಕೆ ಅರಿಶಿನ ಕುಂಕುಮ ಬೊಟ್ಟೆಲ್ಲ ಇಟ್ಬಿಟ್ಟು ತುಪ್ಪದ ಆರತಿ ಮಾಡಿ ಒಂದು ಪುಟಾಣಿ ಯಾವುದಾದ್ರೂ ಗೊತ್ತಿರೋವಂಥ ಒಂದು ಆರತಿ ಹಾಡೆಲ್ಲ ಹೇಳಿಬಿಟ್ಟು ಅದಕ್ಕೆ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀವೋ ಅದೇ ಥರ ಮಾಡಿ ನಾನು ಅದಕ್ಕೆ ಅಷ್ಟೋತ್ತರ ಎಲ್ಲ ಮಾಡ್ತೀನಿ. ಅಷ್ಟೋತ್ತರ ಆಮೇಲೆ ಲಕ್ಷ್ಮೀದು ಹಾಡುಗಳೇನಾದರೂ ನನಗೆ ಬರುತ್ತಲ್ಲ ಅಂಥದ್ದೆಲ್ಲ ಹಾಡ್ತೀನಿ. ಅಮ್ಮನ್ನ ತುಂಬ ನೆನೆಸ್ಕೊಂಡು ಮಹಾಲಕ್ಷ್ಮಿ ಅಮ್ಮನ ನೆನೆಸ್ಕೊಂಡು ತುಂಬ ಭಾವುಕಳಾಗ್ತೀನಿ. ಖಂಡಿತ ನನಗೆ ಲಕ್ಷ್ಮಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಮನಸ್ಪೂರ್ವಕವಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಪ್ರತಿ ಶುಕ್ರವಾರನೂ ಇದಕ್ಕೆ ನಾನು ಕಾಮಾಕ್ಷಿ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾನು ಜಾರನ್ನ ಪ್ರಿಪೇರ್ ಮಾಡಿಕೊಂಡು ಜಾರ್ ಪೂಜೆ ಮಾಡಿರೋ ಅಂಥದ್ದು. ಇದನ್ನು ತುಂಬ ಜನ ಕೇಳ್ತಿದ್ರೆ ನನ್ನ ಫೋಟೋ ವೀಡಿಯೋಸ್ ಏನಾದರೂ ಹಾಕಿದ್ರೆ ಲೈಕ್ ಈ ಥರ ಜಾರು ಲಕ್ಷ್ಮಿ ಆಮೇಲೆ ಕಾಮಾಕ್ಷಿ ದೀಪದೆಲ್ಲ ಹಾಕಿದ್ರೆ ಅವಾಗೆಲ್ಲ ನೀವು ಕೇಳ್ತಾ ಇದ್ರಿ ಇದು ತಿಳಿಸ್ಕೊಡಿ ಎಷ್ಟು ಸರಿ ಕೇಳ್ತಿದ್ದೀನಿ ಅಂತ. ಸೊ ನನಗೆ ಟೈಮ್ ಆಗಿರಲಿಲ್ಲ. ನನಗೆ ಈ ನಡುವೆ ಒಂದು 10 ಡೇಸಿಂದ ನನಗೆ ಹುಷಾರು ಕೂಡ ಇರಲಿಲ್ಲ. ಸ್ವಲ್ಪ ಜ್ವರ ಕೆಮ್ಮು ಟೈಫಾಯ್ಡ್ ಬೇರೆ ಪಾಸಿಟಿವ್ ಆಗಿತ್ತು ನನಗೆ. ಸೊ ಹಾಗಾಗಿ ನಾನು ಸ್ವಲ್ಪ ಒಂಥರ ಐಸೋಲೇಟೆಡ್ ಆಗಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಸ್ವಲ್ಪ ರಿಕವರಿ ಎಲ್ಲ ಆಗಿ ಆರಾಮಾದಮೇಲೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಪೂಜೆ ಬಂದ್ಬಿಟ್ಟು ಅಧಿಕ ಮಾಸದಲ್ಲಿ ನಾನು ಮಾಡಿರೋವಂಥದ್ದು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಇದನ್ನು ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ತಡ ಆಯಿತು. ಬಟ್ ಬರೋ ಹುಣ್ಣಿಮೆ ದಿವಸ ನೀವು ಇದನ್ನು ಖಂಡಿತವಾಗ್ಲೂ ಮಾಡಿ. ಹುಣ್ಣಿಮೆಯಿಂದ ಪ್ರತಿ ಹುಣ್ಣಿಮೆಗೆ ಇದನ್ನು ಮತ್ತೆ ಸೇಮ್ ಬದಲಾಯಿಸ್ತಾ ಇರಬೇಕು. ಇದರಲ್ಲಿ ಏನಾದರೂ ಮತ್ತೆ ನಿಮಗೆ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳಲ್ಲಿ ಲೈಕ್ ಹಣಕಾಸಿನ ಸಮಸ್ಯೆಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ಸ್ವಲ್ಪ ಬಗೆಹರಿಯುತ್ತೆ. ಯಾಕಂದರೆ ಇದರಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ಗಳು ಏನು ಹೇಳಿದ್ನಲ್ಲ ನಾನೀಗ ಅದೆಲ್ಲದೂ ಕೂಡ ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡೋ ಅಂಥ ವಸ್ತುಗಳು. ಸೊ ಮತ್ತು ಲಕ್ಷ್ಮಿಯ ಸ್ಟೆಬಿಲಿಟಿನ ನಮ್ಮ ಮನೆಯಲ್ಲಿ ಕಾನ್ಸ್ಟೆಂಟ್ ಮಾಡೋ ಅಂಥ ವಸ್ತುಗಳು ಇವೆಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ಸೇಮ್ ಇದೇ ಪ್ರೊಸೀಜರ್ ಮಾಡಿಬಿಟ್ಟು ನಾನು ಬೀರುವಲ್ಲಿ ಅಥವಾ ನಾವು ಒಡವೆಗಳು ಹಣನ ನಾವೆಲ್ಲಿ ಇಡ್ತೀವಲ್ವ ಬೀರುವಲ್ಲೆಲ್ಲ ಇಡ್ತೀವಲ್ವ ಸೊ ಅಲ್ಲೂ ಕೂಡ ನಾವು ಒಂದು ಸೆಟ್ ಆಫ್ ಬಾಕ್ಸ್ನ ಈ ಥರ ಪ್ರಿಪೇರ್ ಮಾಡಿ ಇಟ್ಟರೆ ಅದು ಕೂಡ ತುಂಬ ಒಳ್ಳೆಯದು. ಇನ್ನಷ್ಟು ಮತ್ತಷ್ಟು ಒಡವೆ ತೊಗೊಳ್ಳೋವಂಥ ಕೆಪಾಸಿಟಿ ಆಗಲಿ ಹಣಕಾಸಿನ ಏನಂತಾರೆ ಟ್ರಾನ್ಸಾಕ್ಷನ್ ಎಲ್ಲ ಜಾಸ್ತಿ ಆಗಲಿ ಅಂತಲೂ ಕೂಡ ನಾವು ಅದನ್ನು ಮಾಡಬಹುದು. ಅದನ್ನು ಇನ್ನೊಂದು ಸರಿ ಯಾವಾಗಾದರೂ ಹೇಳ್ಕೊಡ್ತೀನಿ.